ಕುಣಿಗಲ್ ಕುದುರೆ ಫಾರಂ ಉಳಿವಿಗಾಗಿ ಹೋರಾಟ ಸಮಿತಿ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿರುವಂಥ ವಿಚಾರ ಭಾಳ ಮುಖ್ಯವಾಗಿ ಏನು ಹಿಂದೆ ನಮ್ಮ ಹೋರಾಟ ಸಮಿತಿ ವತಿಯಿಂದ ಕುಣಿಗಲ್ ಫಾರಮ್ನ ಸ್ಟಡ್ ಫಾರಮ್ನ ಉಳಿಸಬೇಕು ಅನ್ನೋ ಒಂದು ಇಂಟಿಗ್ರೇಟೆಡ್ ಟೌನ್ಶಿಪ್ ವಿಚಾರ ಬಂದಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದ ಆಂದೋಲನ ಆಗಿ ದೊಡ್ಡ ಮಟ್ಟದ ಹೋರಾಟ ಆಗಿ ಪಕ್ಷಾತೀತವಾಗಿ ಎಲ್ಲ ಸಂಘ ಸಂಸ್ಥೆಗಳು ರಾಜಕೀಯ ಪಕ್ಷ ಎಲ್ಲ ಒಳಗೊಂಡಂತೆ ಹೋರಾಟ ಮಾಡಿ ಅವತ್ತು ಭೂಗಳ್ಳರ ಕೈಯಿಂದ ರಾಜಕೀಯ ಷಡ್ಯಂತ್ರ ಮಾಡಿಕೊಂಡು ಏನೋ ಒಂದು ಆಸ್ತಿ ಹೊಡಿಬೇಕು ಅಂದರೆ ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ನಮ್ಮ ಮಾಧ್ಯಮ ಮಿತ್ರರು ಕೂಡ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಟ್ಟರು. ನಿಮ್ಮೆಲ್ಲರ ಸಹಕಾರದಿಂದ ಅವತ್ತು ನಾವು ಟೌನ್ಶಿಪ್ಗೆ ಹೋಗುವಂಥ ಜಾಗವನ್ನು ಉಳಿಸ್ಕೊಂಡು ಇವತ್ತು ಪಾರಂಪರಿಕವಾಗಿ ಜಾಗನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಒಂದು ಜಯ ಸಿಕ್ಕಿತ್ತು. ಅದಾದಮೇಲೆ ಎಲ್ಲವೂ ಶಮನ ಆಗಿದೆ, ಯಾವುದೇ ಬೇರೆ ರೀತಿ ಕೆಟ್ಟ ದೃಷ್ಟಿಗಳು ಸ್ಟಡ್ ಫಾರ್ಮಲ್ಲಿ ಬಿದ್ದಿಲ್ಲ ಅಂತ ನಾವು ಭಾವಿಸಿದ್ದೋ, ಆದರೂ ಅಲ್ಲಲ್ಲೇ ಸಣ್ಣ ಪುಟ್ಟ ಹೊಗೆ ಆಡ್ತಾ ಇತ್ತು. ಈ ನಿಟ್ಟಿನಲ್ಲಿ ಈಗ ಕಳೆದ ವಾರ ಒಂದು ರಾಜ್ಯ ಸರ್ಕಾರ ಒಂದು ಆಘಾತಕಾರಿ ಸುದ್ದಿ ಕೇಳಿ ಭಾಳಷ್ಟು ನೋವಾಗ್ತು. ಈ ವಿಚಾರ ಭಾಳ ಮುಖ್ಯವಾಗಿ ಏನಪ್ಪ ಅಂತ ಅಂದರೆ, ಕುಣಿಗಲ್ ಕುದುರೆ ಫಾರಮ್ನ ಜಾಗದಲ್ಲಿ ರೇಸ್ ಕೋರ್ಸ್ನ ತಂದು ಜೂಜ್ ಅಡ್ಡನ ಕುಣಿಗಲ್ ತಾಲೂಕಿನಲ್ಲಿ ಶುರು ಮಾಡಬೇಕು ಅನ್ನೋ ಒಂದು ರಾಜ್ಯ ಸರ್ಕಾರದ ಒಂದು ನಿಲುವು, ರಾಜ್ಯ ಸರ್ಕಾರದ ಒಂದು ತೀರ್ಮಾನ ಏನು ಕಳೆದ ಗುರುವಾರ ಕ್ಯಾಬಿನೆಟಲ್ಲಾಗಿದೆ. ಇದ್ರ ವಿರುದ್ಧವಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರೋವಂಥದ್ದು. ಇದೊಂದು ಪಕ್ಷಾತೀತವಾಗಿ ಎಲ್ಲ ಸಂಘಟನೆಗಳು ರಾಜಕೀಯ ಪಕ್ಷಗಳು ಒಳಗೊಂಡಂತೆ ಒಂದು ಪ್ರೆಸ್ ಮೀಟನ್ನು ಕರೆದಿರೋವಂಥದ್ದು. ಇದರಲ್ಲಿ ಭಾಳ ಮುಖ್ಯವಾಗಿ ನಾನು ಮಾಧ್ಯಮ ಮಿತ್ರರು ಹಾಗೂ ನಮ್ಮ ರೈತಪರ ಹೋರಾಟಗಾರರು, ನಮ್ಮ ಹಿಂದುಳಿದ ಸಂಘದ ಹೋರಾಟಗಾರರು, ಮಾಧ್ಯಮ ಮಿತ್ರರಿಗೆ ನಾನು ಪತ್ರಿಕಾಗೋಷ್ಠಿಗೆ ವಿಶೇಷವಾಗಿ ಆಹ್ವಾನವನ್ನು ಕೋರ್ತಾ, ಇವತ್ತು ನಾವು ಈ ವಿಚಾರವಾಗಿ ಕಳೆದ ಸುಮಾರು 3-4-5 ತಿಂಗಳಿಂದ ಒಂದು ಚರ್ಚೆ ಮಾಡಿದೋ. ಕುಣಿಗಲ್ ಕುದುರೆ ಫಾರಮ್ನ ಜಾಗದಲ್ಲಿ ಈಗ ಆಲ್ರೆಡಿ ಆ ಜಾಗ ಏನಿದೆ, ಆ ಜಾಗಕ್ಕೆ ಕುರಿ ಮತ್ತು ಉಣ್ಣೆ ಸಂಶೋಧನಾ ಕೇಂದ್ರ ಏನು ಸೆಂಟ್ರಲ್ ಗೌರ್ಮೆಂಟು ಒಂದು ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸಿದಂಥದ್ದು 5-6 ತಿಂಗಳಿಂದ ಕಳಿಸಿ ಕುರಿ ಮತ್ತು ಉಣ್ಣೆ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡಲಿಕ್ಕೆ ಚಿತ್ರದುರ್ಗ ಹತ್ರ ಚಳ್ಳಕೆರೆಯಲ್ಲಿ ಜಾಗವನ್ನು ಕೇಳಿದರು. ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂಥ ಕೇಂದ್ರ ಸರ್ಕಾರಕ್ಕೆ ಮತ್ತು ನಮ್ಮ ಶಾಸಕರನ್ನು ಒಳಗೊಂಡಂತೆ ಸಂಸದರಿಗೂ ಕೂಡ ಒಂದು ಪತ್ರ ವ್ಯವಹಾರವನ್ನು ಮಾಡಿದೋ. ಬಟ್ ಶಾಸಕರು ನಾವು ಕೊಟ್ಟಂಥ ಪತ್ರವನ್ನು ಅವತ್ತು ಈಸ್ಕೊಳ್ಳಿಕ್ಕೆ ತಯಾರಿರಲಿಲ್ಲ. ಶಾಸಕರು ನಮಗೇನೋ ಮೋಸ್ಟ್ಲಿ ಶಾಸಕರು ನಮ್ಮ ಸಂಘಟನೆ ವಿರುದ್ಧವಾಗಿ ಬೇಜಾರಾಗಿದ್ದಾರೆ ಅಂದ್ಕೊಂಡು ನಾವು ಸುಮ್ಮನೆ ಆಗಿದ್ದೋ. ಬಟ್ ಶಾಸಕರು ಒಳಸಂಚೇನಿದೆ ಅನ್ನೋದು ಇವತ್ತು ಗೊತ್ತಾಗ್ತಾ ಇರುವಂಥದ್ದು. ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ.